ಟೈಮ್ ಅರೌಂಡ್ 12 ಆಗಿದೆ. ಫುಲ್ ಹಸುವಾಗ್ತಿದೆ. ಯಾಕೆ ಊಟ ಮಾಡಿನಿ ಎಲ್ಲ ಮಾಡಿನಿ ಆದರೂ ಹಸುವಾಗ್ತಿದೆ. ಸೊ ಮ್ಯಾಗಿ ಮಾಡ್ಕೊಳ್ಳೋಣ. ಓಕೆ ಗೈಸ್, ಮ್ಯಾಗಿ ರೆಡಿ ಆಯಿತು. ತಿಂದು ನೀರು ಕುಡಿದು ಮಲ್ಕೊಂಬಿಡೋಣ. ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಕನ್ನಡ ಬ್ಲಾಗ್ಸ್. ಇವತ್ತು ಟೈಮ್ ಅವಲ್ಲ 11 ಗಂಟೆ ಆಗೈತೆ. ಗುಡ್ ಮಾರ್ನಿಂಗ್ ಅಂತ ಹೇಳ್ಬೇಕು ಗೊತ್ತಿಲ್ಲ. 11 ಗಂಟೆ ಆಗೈತೆ. ಸೊ ಸ್ನಾನ ಮಾಡಿ ಎಲ್ಲ ರೆಡಿ ಆಗಿದ್ದಾಯಿತು. ಕಾಲೇಜಿಗೆ ಹೋಗ್ಬೇಕು. ಯಾಕಂದರೆ ಪ್ರಾಜೆಕ್ಟ್ ವರ್ಕ್ ಅಂತ ಹೇಳಿದ್ನಲ್ಲ, ಅದು ಸ್ವಲ್ಪ ಎಕ್ಸಿಕ್ಯೂಟ್ ಮಾಡಬೇಕಿತ್ತು ಗ್ರೂಪಲ್ಲಿ. ಸೊ ಕಾಲೇಜಿಗೆ ಹೋಗಿ ಬರ್ತೀನಿ. ಕಾಲೇಜಿಂದ ಹಂಗೆ ಸ್ವಲ್ಪ ಏನೇನಾದರೂ ಹೊರಗಡೆ ಹೋಗಿ ಬರ್ತೀನಿ. ಹೊರಗಡೆ ಅಂತಂದರೆ ಹೊರಗಡೆ ಅಂತಲ್ಲ, ಇಲ್ಲೇ ಇಳಿದ ಒಂದು 5 ಕಿಲೋಮೀಟರ್ 6 ಕಿಲೋಮೀಟರ್ ಐತೆ, ಕೊತ್ನೂರು ಕಣ್ಣೂರು. ಸೊ ಅಲ್ಲಿಗೆ ಹೋಗಿ ಏನಾದ್ರು ತಿನ್ನೋದಿದ್ರೆ ಏನಾದ್ರು ತಿನ್ನೋದು ತಗೊಂಬರ್ತೀನಿ. ಯಾಕಂದರೆ ನೈಟ್ ಹೇಳಿದ್ನಲ್ಲ, ಫುಲ್ ಹಸುವಾಗ್ಬಿಡುತ್ತೆ, ಏನಾದ್ರು ಮಾಡ್ಕೋಬೇಕು. ಸೊ ಹೋಗಿ ಏನಾದ್ರು ತಗೊಂಬರ್ತೀನಿ ಗೈಸ್. ಫಸ್ಟ್ ಇವಾಗ ರೆಡಿ ಆಗೋಣ. ಗೈಸ್, ರೆಡಿ ಆಗಿದ್ದಾಯಿತು, ಎಲ್ಲ ಆಯಿತು. ಸೊ ಇವಾಗ ಹೋಗೋಣ ಬನ್ನಿ. ಕಾಲೇಜಿಗೆ ಹೋದ್ರೆ ಹೋಗ್ಬೋದು. ಸೊ ಕಾಲೇಜ್ ID ಕಾರ್ಡು ತಗೊಂಡಿನಿ. ನೋಡೋಣ ಕಾಲೇಜಿಗೆ ಹೋಗ್ತೀನೋ ಇಲ್ಲ ಹೊರಗಡೆ ಹೋಗ್ತೀನೋ ಗೊತ್ತಿಲ್ಲ. ಎಲ್ಲಿಗೆ ಹೋದ್ರೂ ನಿಮಗೆ ತೋರಿಸ್ತೀನಿ. ಇವತ್ತು ಎದ್ದಿದ್ದೆ ಲೇಟ್ ಆಯ್ತು ಗೈಸ್. ಸೊ ಟಿಫಿನ್ ಇಲ್ಲ, ಟೀ ಇಲ್ಲ, ಏನೂ ಇಲ್ಲ. ಫಸ್ಟ್ ಟೈಮ್ ನಮ್ಮ ಬ್ಲಾಗ್ ಸ್ಟಾರ್ಟ್ ಮಾಡಿದಾಗಿಂದ ಟೀ ಇಲ್ಲ ಸರ್ ಗೈಸ್, ಫಸ್ಟ್ ಟೈಮ್. PG ಬಿಟ್ಟಿದ್ದು ಆಯಿತು, ಎಲ್ಲ ಆಯಿತು. ನಮ್ಮ ಎದುರಿಗೆ ಬಸ್ ಸ್ಟಾಪ್ ಐತೆ, ಅಲ್ಲಿ ಬಸ್ ನಿಂದ್ರಿಸ್ತಾರೆ. ಸೊ ಆ ಬಸ್ ಸೇರ್ಕೊಂಡು ಹೋಗೋಣ. ಕಾಲೇಜ್ ಇಲ್ಲ ಅಂತ ಗೈಸ್, ಏನೋ ಒಂದು ಇದೆ ಅಂತ ಏನಂತ ಆಮೇಲೆ ಹೇಳ್ತೀನಿ. ಸೊ ಬಸ್ ಸ್ಟಾಪಿಂದ ಬೈಬಾ ಕಾಲೇಜು ಹೋಗ್ಬೇಕು ಗೈಸ್. ಅಲ್ಲಿ ಕಾಲೇಜ್ ಐತೆ. ಸೊ ಕಾಲೇಜಲ್ಲಿ ಏನೋ ಇದೆ ಆಮೇಲೆ ಹೇಳ್ತೀನಿ. ನೋಡಿ ಗೈಸ್, ಇಲ್ಲಿ ಬಸ್ ಸ್ಟಾಪ್ ಇದೆ. ಬಟ್ ಇಂಪಾರ್ಟೆಂಟ್ ಬಸ್ ಸ್ಟಾಪ್ ಅಲ್ಲ. ಬಟ್ ಯಾರನ್ನ ಕೈ ಮಾಡಿದರೆ ಪಕ್ಕ ಬಸ್ ನಿಂದಿರಿಸಲೇಬೇಕು. ಸೊ ಯಾವ್ದಾನ ಬಸ್ ಬಂತಂದರೆ ಇಲ್ಲಿ ಬಸ್ ಸೇರ್ಬಿಡೋಣ ಗೈಸ್. ಮತ್ತು ಅಲ್ಲಿ ನಡ್ಕೊಂಡು ಹೋಗೋದು ಬೇಕಾಗಿಲ್ಲ. ಹೆಂಗಿದ್ರೆ ಹಿಂಗೆ ಹೋಗ್ಬೇಕು ನಾನು. ಸೊ ಇಲ್ಲೇ ಬಸ್ ಸೇರ್ಕೊಂಡ್ಬಿಟ್ರೆ ಆಯ್ತು. ಲೈನ್ ಫುಲ್ಲು ಎಲ್ಲೋ ಬಾರ್ಡ್ ಗಾಡಿಗಳು ಎಲ್ಲ ಏರ್ಪೋರ್ಟಿಂದ ಹೋಗಿ ಬರೋದು ಗೈಸ್. ಫುಲ್ಲು ಎಲ್ಲೋ ಬಾರ್ಡ್ ಗಾಡಿ ಎಲ್ಲ ಅಂದರೆ ಎಲ್ಲವು. ನಾವು ಬರೋಕ್ಕಿಂತ ಮುಂಚೆ ಒಂದು 4 ಬಸ್ ಹೋಗ್ಬಿಟ್ವು ಅವಾಗಲೇ. ಸೊ ಇವಾಗ ಒಂದು ಬಸ್ ಬರ್ತಿಲ್ಲ. ವೇಟ್ ಮಾಡೋಕೆ ಒಂದು 10 ನಿಮಿಷ ಆಯ್ತು ಆವಾಗಲೇ. ನೋಡೋಣ ಇನ್ನೆಷ್ಟು ಹೊತ್ತಾಗುತ್ತೆ ಒಂದು ಬಸ್ ಬರೋಕ್ಕಂತ. ಅಟ್ಲೀಸ್ಟ್ ಬಸ್ ಬಂತು ಲಾಸ್ಟಿಗೆ ಒಂದು. ಆ ಬಸ್ ಸೇರ್ಕೊಳ್ಳೋಣ ಬನ್ನಿ. ಬಸ್ ಸ್ಟಾಪ್ ಪಕ್ಕ ಮಾಡ್ತಾರೆ ನೋಡಿ ಗೈಸ್, ಪಕ್ಕ ಮಾಡ್ತಾರೆ. ಬಸ್ ಸೇರಿ ಟಿಕೆಟ್ ತಗೊಂಡಾಯ್ತು ಗೈಸ್. ಇವಾಗ ಹೋಗ್ಬಿಡೋಣ. ನೋಡಿ ಗೈಸ್, ನಮ್ಮ ಟೀಮ್ ಲೀಡರ್ ಕೂಡ ಬಂದರು. ಟೀಮ್ ಲೀಡರ್ ಆಯ್ ಮಾಡಿ ಕಡೆ ತಿರುಗಿ ಫುಲ್ಲು ನೋಡಿ ಗೈಸ್, ಫುಲ್ ಪ್ಯಾಕಪ್. ಸೊ ಪ್ರಾಜೆಕ್ಟ್ ರನ್ ಮಾಡಿದ್ದು ಆಯಿತು ಗೈಸ್. ಸೊ ಇವಾಗ ಡೈರೆಕ್ಟ್ ನಾನು ನನ್ನ ಪಾಡಿಗೆ PG ಹೋಗ್ತೀನಿ, ಅವ್ರ ಪಾಡಿಗೆ ಹೋಗ್ತಾರೆ. ಪ್ರಾಜೆಕ್ಟ್ದು ಒಂದು ಸಪ್ರೇಟ್ ವೀಡಿಯೋ ಮಾಡಿ ಹಾಕ್ತೀನಿ ಗೈಸ್. ನಿಮಗೆ ಏನೇನಂತ ಪ್ರಾಜೆಕ್ಟ್ದು ಒಂದು ಸಪ್ರೇಟ್ ವೀಡಿಯೋ ಮಾಡಿ ಹಾಕ್ತೀನಿ. ಓಕೆ ಗೈಸ್, ಇಲ್ಲಿ ಹತ್ರದಲ್ಲೇ ಒಂದು ಜುಡಿಯೋ ಇದೆ. ಸೊ ಜುಡಿಯೋಗೆ ಹೋಗೋಣ, ಏನಾದರೂ ತಗೊಳ್ಳೋಣ. ಒಂದು ಶರ್ಟ್ ಎಲ್ಲ ಟ್ರಯಲ್ ಮಾಡೋಣ, ಸುಮ್ಮನೆ ಟ್ರಯಲ್ ಮಾಡೋಣ, ಅವ್ರೇನಲ್ಲ. ಸೊ ಟ್ರಯಲ್ ಮಾಡೋಣ, ಆಮೇಲೆ ಏನಾದರೂ ತಗೊಳ್ಳೋಣ. ನಮ್ಮ ಫ್ರೆಂಡ್ ಹೋದ್ಲು ಗೈಸ್. ನೋಡಿ ಡ್ರೆಸ್ ಹೆಂಗೈತೆ, ಡ್ರೆಸ್ ಚೆನ್ನಾಗೈತೆ ಅಂತ ಕಾಮೆಂಟ್ ಮಾಡಿರಿ, ತಗೊತೀವಿ ಗೈಸ್. ಜುಡಿಯೋ ನೋಡಿದ್ದಾಯಿತು, ಒಂದು ಡ್ರೆಸ್ ಹಾಕೊಂಡು ನೋಡಿದ್ದಾಯಿತು. ಸೊ ಇವಾಗ ಹೋಗೋಣ, ಹೊರಗೆ ಹೋಗೋಣ. ಇಲ್ಲಿ ಹತ್ರದಲ್ಲಿ ಏನಿದ್ರೆ ತಿನ್ಕೊಂಡು ಹೋಗೋಣ. ಇದಕ್ಕೆ ಬೆಳಗ್ಗೆ ಏನು ತಿಂದಿಲ್ಲ. ಸೊ ಏನೋ ತಿನ್ನೋಣ ಅಂತ ಬಂದಿದ್ದೆ. ಪ್ರಾಜೆಕ್ಟ್ ರನ್ ಆಯ್ತು ಗೈಸ್. ಫೈನಲಿ ಪ್ರಾಜೆಕ್ಟ್ ರನ್ ಆಯ್ತು ನಮ್ಮದು. ಸೊ ಅದೊಂದು ಖುಷಿಗೆ ಏನು ತಿನ್ನೋದಲ್ಲ, ಹೊಟ್ಟೆ ಹಸೋಗೈತೆ, ಅದಕ್ಕೆ ತಿನ್ನೋಣ ಗೈಸ್. ಇಲ್ಲೇ ಹತ್ರದಾಗ ಒಂದು ರಿಲಯನ್ಸ್ ಸ್ಟೋರ್ ಇದೆ. ಸೊ ರಿಲಯನ್ಸ್ ಶಾಲಿಗೆ ಹೋಗೋಣ, ಏನಾದರೂ ತಗೊಂಡು. ಏನಿಲ್ಲ, ಬಟ್ ಸ್ನ್ಯಾಕ್ಸಿಗೆ ಅಂತ ಏನೋ ತಗೊಳ್ಳೋಣ. ಫುಲ್ ಅಮೌಂಟ್ ಸ್ಪೆಂಡ್ ಆಗ್ತಿದೆ ಗೈಸ್. ಓಕೆ ಗೈಸ್, ರಿಲಯನ್ಸ್ಗೆ ಹೋಗಿ ಜ್ಯೂಸ್ ತಗೊಂಡಿದ್ದಾಯಿತು, ಕುಡಿದಿದ್ದಾಯಿತು. ಸೊ ಪ್ರಾಜೆಕ್ಟ್ ರನ್ ಆಯಿತು, ಎಲ್ಲ ರನ್ ಆಯಿತು. ಇವತ್ತು ಮುಗಿದ ಕೆಲಸ ಮುಗಿತು ಗೈಸ್. ಸೊ ಇವಾಗ ಏನು ಕೆಲಸ ಇಲ್ಲ. ಸೊ ಡೈರೆಕ್ಟ್ PGಗೆ ಹೋಗ್ಬೇಡ. ಮತ್ತೆ PGಗೆ ಹೋಗಿ ಮತ್ತೆ ಅದೇ ರೊಟೀನ್ ಗೈಸ್. ಇವಾಗ ಮನೋಜ್ ಫೋನ್ ಮಾಡಿದ್ದ, PGಗೆ ಊಟ ಚೆನ್ನಾಗಿಲ್ಲ ಅಂತಂದ. ಅಣ್ಣ ಅಲ್ಲಿ ಮುದ್ದೆ ಊಟ ಮಾಡ್ತಾರೆ. ಸೊ ಮುದ್ದೆ ಊಟ ತಿನ್ಬರೋಣ ಬಾ ಅಂತ. ಸೊ ಇವಾಗ ಹೋಗಿ ಡೈರೆಕ್ಟ್ ಮುದ್ದೆ ಊಟ ಮಾಡೋಣ ಗೈಸ್. ಡೈರೆಕ್ಟ್ ಮುದ್ದೆ ಊಟ. ಎಷ್ಟು ದಿವಸ ಆಯ್ತು ಮುದ್ದೆ ಊಟ ಮಾಡಿ. ಸೊ ಮುದ್ದೆ ಊಟ ಮಾಡಿ ಅವನು PG ಬಿಡ್ತಾನಂತೆ. ನಾನು PG ಬಿಟ್ಟು ಅವನು ಕಾಲೇಜಿಗೆ ಹೋಗ್ತಾನೆ. ಓಕೆ ಗೈಸ್, ಮುದ್ದೆ ಊಟ ಮಾಡಿದ್ದೆಲ್ಲ ಆಯಿತು. ಸೊ ಒಂದು ಮದುವೆ ಕೊಡ್ಕೊಂಡು PG ಹೋಗ್ಬಿಡೋಣ. PG ಹೋಗಿ ಏನೋ ಕೆಲಸ ಇದ್ದರೆ PG ಕೆಲಸ ಮಾಡೋಣ, ಇಲ್ಲಾಂದರೆ ಮಲ್ಕೋಣ. ಓಕೆ ಗೈಸ್, ಎಲ್ಲ ತಿರುಗಿ ಬಂದಿದ್ದಾಯಿತು. ಆರಾಮ್ ನಿದ್ದೆ ಹೊರಗದೆ ಮಲ್ಕೋಬೇಕು. ಒಂದು ಕುಕ್ಕರ್ ಅಂತ ತಗೊಂಬಂದಿದ್ದೆ, ಅದು ಈವ್ನಿಂಗ್ ಯಾವಾಗಾದ್ರೂ ಯೂಸ್ ಆಗುತ್ತೆ ಗೈಸ್. ಫುಲ್ ನಿದ್ದೆ ಬರುತ್ತೆ, ಮಲ್ಕೊಂಬಿಡೋಣ ಸ್ವಲ್ಪ ಹೊತ್ತು ಗೈಸ್. ಟೈಮ್ ಅರೌಂಡ್ 6 ಆಗಿ ಬಂತು. ನೋಡಿರಿ ಒಂದು ಸ್ವಲ್ಪ ಫುಲ್ಲು ಅದರಲ್ಲಿ ಕತ್ಲನೂ ಆಗಿಲ್ಲ, ಇನ್ನು ಬಿಸಿಲು ಇಲ್ಲ, ಏನೂ ಇಲ್ಲ. 6 ಆಗೈತೆ ಟೈಮು. ಗೊತ್ತಲ್ಲ ನಾವು ಏನು ಮಾಡ್ತೀವಿ ಅಂತ.
ಟೀ ಕುಡಿಯೋಕೆ ಬರ್ತೀನಿ, ಟೀ ಕುಡಿ ಬರ್ತೀನಿ ಗೈಸ್. ಓಕೆ ಗೈಸ್, ಮನೋಜ್ ಕಾಲ್ ಮಾಡಿದ್ದ, ಅವನು ಬರ್ತದಾನಂತೆ. ಅವ್ನು ಕಾಲೇಜಾಗಿದ್ದು ಇಷ್ಟು ಗಂಟೆವರೆಗೆ ಕಾಲೇಜ್ ಅದಾನ. 6 o'clock ಆಯಿತು, ಆದರೆ ಇನ್ನೂ ಕಾಲೇಜಾಗ ಅದಾನ. ಅವನು ಬರ್ತೀನಂತ ಅಂದ. ಸೊ ಅವನು ಅಲ್ಲಿಂದ ಬರ್ತಾನೆ, ನಾನು ಇಲ್ಲಿಂದ ಹೋಗ್ತೀನಿ, ಟೀ ಕುಡಿಯೋಕೆ ಬರ್ತೀವಿ. ನಾನು ಅವಾಗಲೇ ಟೀ ಶಾಪ್ ಹತ್ರ ಬಂದೆ, ಅವನು ಇನ್ನೂ ಬಂದಿಲ್ಲ. ಕಾಲೇಜಲ್ಲಿ 6 ಗಂಟೆವರೆಗೆ ಏನು ಮಾಡ್ಬೇಕು, ಬೈಕ್ ಇಲ್ಲ, ಅವನು ಇಲ್ಲ, ಏನು ಮಾಡ್ತಾನೆ ಅವ್ನು ಕಾಲೇಜಲ್ಲಿ ಗೊತ್ತಾನೆ ಆಗ್ತಿಲ್ಲ. ಇವತ್ತು ಕ್ರಿಕೆಟ್ ಐತಂದಿದ್ದ, ಸೊ ಕ್ರಿಕೆಟ್ ಆಡ್ತಿರ್ತಾರೋ ಏನೋ ಗೊತ್ತಿಲ್ಲ ಗೈಸ್. ನೋಡಿ ಗೈಸ್, ಅವ್ನು ಇವಾಗ ಬಂದ, ಅವಾಗ ಬಾ ಅಂತಂದ್ರೆ ಇವಾಗ ಬಂದ. ಓಕೆ ಗೈಸ್, ಟೀ ಕುಡಿದಾಯ್ತು. ಇವಾಗ ಬೈಕ್ ಮೇಲೆ ಪಿ ಜಿ ಹೋಗ್ತಿದ್ದೀವಿ. ನೋಡೋಣ ಪಿಜಾಗ ಏನು ಮಾಡ್ತೀನಿ ಗೊತ್ತಿಲ್ಲ, ನಿಜ ಗೊತ್ತಿಲ್ಲ ಏನು ಮಾಡ್ತಾನೆ, ನಿಜ ಗೊತ್ತಿಲ್ಲ. SSB ಚೆಕ್ ಮಾಡೋಣ ಗೈಸ್. ಎಲ್ಲರಿಗೆ SSBದು ಫೋನ್ ಬರೋಕತ್ತೈತೆ, ಮೆಸೇಜ್ ಬರೋಕತ್ತಂತೆ, ನನಗೇನು ಬಂದಿಲ್ಲ. ಸೊ ಅದನ್ನು ಚೆಕ್ ಮಾಡೋಣ ಇವಾಗ. SSB ಈ ವರ್ಷ ಸ್ಟೇಟಸ್ ನೋಡೋಣ ಬನ್ನಿ ಗೈಸ್. ನಮ್ಗೆ ಇಷ್ಟ ಗೈಸ್, ಇಷ್ಟೇ. ಯಾವಾಗನ ಕೇಳಿ ಇಷ್ಟೇ ಆಗೋದು. ಬಂತು. ಅಯ್ಯ, ಮತ್ತೆ ಹೊತ್ಬೇಕಾ ಇವಾಗ ಹೊತ್ತಿರಿ ಏನಾಗುತ್ತೋ ಗೊತ್ತಿಲ್ಲ ಗೈಸ್. ಲ್ಯಾಪ್ಟಾಪಾಗಂತೂ ಬರಲಿಲ್ಲ. ಸೊ ಮೊಬೈಲೇ ಚೆಕ್ ಮಾಡಿದೆ, ಮೊಬೈಲಾಗ ಓಪನೇ ಆಗ್ತಿಲ್ಲ ಅದು ಗೈಸ್, ಮೊಬೈಲಾಗ ಓಪನೇ ಆಗ್ತಿಲ್ಲ. ಸೊ SSB ಯಾವಾಗ ಬರುತ್ತೋ ಯಾವಾಗಿಲ್ಲ, ಫೆಬ್ರವರಿ ಬರಬೇಕು, ಬರುತ್ತೋ ಇಲ್ಲ ನೋಡೋಣ, ವೇಟ್ ಮಾಡೋಣ. ಕೆಲವೊಬ್ರಿಗೆ ಬಂದೈತೆ, ಕೆಲವೊಬ್ರಿಗೆ ಬಂದಿಲ್ಲ. ನನಗೆ ಬರುತ್ತಾ ಇಲ್ಲ ಅಂತ ಬಂದಮೇಲೆ ಹೇಳ್ತೀನಿ. ಓಕೆ ಗೈಸ್, ಜಸ್ಟ್ ನಾವು ಊಟ ಆಯಿತು. ಊಟ ಅಂತೂ ಸ್ವಲ್ಪ ಚೆನ್ನಾಗಿಲ್ಲ ಗೈಸ್, ನಮ್ಮ ಪಿಜಾಗಂತೂ ಚೆನ್ನಾಗಿಲ್ಲ. ಡೈಲಿ ಹೊರಗೆ ತಿನ್ನೋಕ್ಕೂ ಆಗಲ್ಲ. ನಮ್ಮ ಫ್ರೆಂಡ್ಸು ಈ PG ಬಿಟ್ಟು ಹೋದ್ರೆ ಗೈಸ್, ಒಂದು ಮಂತ್ ಬ್ಯಾಕ್. ನಾನು ಅವ್ರ ಜೊತೆ ಹೋಗ್ಬಿಟ್ಟಿದ್ರೆ ಚೆನ್ನಾಗಿರೋದಲ್ಲ ಅನ್ಸಕತ್ತೆ ಸರ್. ಇವಾಗ ಫುಲ್ಲು ರಿಗ್ರೆಟ್ ಆಗತ್ತೆ. ಇವಾಗ ಹೋಗೋಣ ಅಂತಂದರೆ ಅವ್ರ PGಾಗ ಅವರಿಗೆ ರೂಮ್ಗಳಿಲ್ಲ ಗೈಸ್. ಪಾಪ ಒಂದು ರೂಮಲ್ಲಿ 3 ಮೆಂಬರ್ಸ್ ಅದಾರೆ, ಅದೇ ಬೇಜಾರು. ನನಗೆ ಫುಲ್ ಗಿಲ್ಟ್ ಫೀಲ್ ಆಗ್ತಿದೆ. ಊಟ ಮಾತ್ರ ಸ್ವಲ್ಪ ಚೆನ್ನಾಗಿಲ್ಲ. ನೋಡಿ ಗೈಸ್, ವಾಕಿಂಗ್ ಹೋಗ್ತಾಯಿದ್ದೀವಿ. ಅಣ್ಣ ಫುಲ್ಲು ಫೋನ್ನಾಗೆ ಬ್ಯುಸಿ, ಯಾವಾಗ ಕೇಳೋ ಫೋನ್ನಾಗ ಬ್ಯುಸಿ ಇರ್ತಾನೆ, ಯಾರಂತ ಗೊತ್ತಿಲ್ಲ. ಯಾರೋ ಮನೆಯವರು ಫೋನ್ ಮಾಡಿರ್ಬೇಕು ಗೈಸ್, ಇವಾಗ ಅದಕ್ಕೆ ಮಾತಾಡ್ತಿರ್ಬೋದು. ಸೊ ಇವಾಗ ಒಂದು ರೌಂಡ್ ವಾಕಿಂಗ್ ಹೋಗಿ ಮತ್ತೆ ರಿಟರ್ನ್ PG ಹೋಗೋಣ. ಒಂದು ರೌಂಡ್ ವಾಕಿಂಗ್ ಅಂದರೆ ಅರೌಂಡ್ 1 ಕಿಲೋಮೀಟ್ರ್ ಆಗುತ್ತೆ ಗೈಸ್ ಪಕ್ಕ. ಡೈಲಿ ಹೋಗೋಕೆ ಹಾಫ್ ಕಿಲೋಮೀಟ್ರ್, ಬರೋಕೆ ಹಾಫ್ ಕಿಲೋಮೀಟ್ರ್, ಪಕ್ಕ 1 ಕಿಲೋಮೀಟ್ರ್ ಅಂತೂ ಪಕ್ಕ ವಾಕಿಂಗ್ ಹೋಗಿ ಬರ್ತೀವಿ ನಾವು. ಇವತ್ತು ಕೂಡ ಹಂಗೆ ಹೋಗಿ ಬರೋಣ ಗೈಸ್. ಓಕೆ ಗೈಸ್, ವಾಕಿಂಗ್ ಮಾಡ್ಕೊಂಡು ಬಂದಿದ್ದಾಯಿತು, ಎಲ್ಲ ಆಯಿತು. ಸೊ ಇವಾಗ ಏನು ಕೆಲಸ ಇಲ್ಲ ಅಂತ ಅನ್ನಂಗಿಲ್ಲ, ಯಾಕಂದರೆ ನಾಳೆ ವ್ಲಾಗ್ಗೆ ಎಡಿಟ್ ಮಾಡ್ಬೇಕು. ಇವಾಗ ಕೂತ್ಕೊಂಡು ಎಡಿಟ್ ಮಾಡಿದ್ರೆ 1 hour ಆಗುತ್ತೆ ಎಡಿಟ್ ಮಾಡೋಕೆ. ಸೊ 1 hour ಎಡಿಟ್ ಮಾಡ್ಕೊಂಡು ಅಪ್ಲೋಡ್ ಮಾಡಿ ಮಲ್ಕೊಂಬಿಡೋದು ಗೈಸ್. ಇವತ್ತಿನ ವ್ಲಾಗ್ ಇಷ್ಟೇ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.